ಈ ಬಾರಿ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿರುವ ಡಾಕ್ಟರ್ CS ಮಂಜುನಾಥ್ ದೇವೇಗೌಡರ ಅಳಿಯ ಅವರು. ದೇವೇಗೌಡರ ಅಳಿಯ ಹೆಂಗಾದರು, ಅವ್ರ ಮಗಳ ಮದುವೆ ಹೆಂಗೆ ಮಾಡಿಕೊಂಡ್ರು ಅನ್ನೋದು ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ, ಅದನ್ನು ಹೇಳ್ತೀನಿ. ಮಂಜುನಾಥ್ ಮೆಡಿಕಲ್ ಕೋರ್ಸ್ ಮುಗಿದ ಮೇಲೆ ಒಂದು ಸಣ್ಣ ದವಾಖಾನೆಗೆ ಇಟ್ಕೊಂಡು ಇದ್ರು ಅವರು. ಒಂದು ದಿವಸ ಮುಂಜಾನೆ ದೇವೇಗೌಡರ ಮನೆಗೆ ಹೋದರು ಬೆಂಗಳೂರಿನಾಗ. ಬೆಂಗಳೂರಿನ ಅವರು ಆಗ ಶಾಸಕರಾಗಿದ್ದರು ಜನತಾ ಪಕ್ಷದ್ದು. ಹೊರಗೆ ಹೋಗೋ ತಯಾರಿಯಿಂದ ಹೊರಗೆ ಬಂದರು. ಅವರು ಕಾರ್ ಹತ್ತಲ್ಲಿ ನಿಂತಿದ್ದರು. ಅವ್ರು ಏನಂದ್ರು, ಒಂದು ಯಾರೋ ನಾನು ಶಾಸಕರನ್ನ ಭೇಟಿಯಾಗಿ ಏನೋ ಕೆಲಸ ತೊಗೊಂಡು ಬಂದಾರ ಅಂತ ಹೇಳಿ, ಏನು ಕೆಲಸ ಆಗಬೇಕಪ್ಪ ನಿಂದು ಅಂಥೇಳಿ ದೇವೇಗೌಡರು ತಮ್ಮ ನಾರ್ಮಲ್ ದಾಟಿ ಒಳಗೆ ಕೇಳಿದರು. ಮಂಜುನಾಥ್ ಸರ್, ನಿಮ್ಮ ಮಗಳು ಅನಸೂಯನ ಮದುವೆ ಮಾಡ್ಕೋಬೇಕಂದೀನಿ ಅಂದರು. ದೇವೇಗೌಡರು ಅಕ್ಷರಶಃ ನಡುಗಿ ಹೋದರು. ಮುಗುಲು ನೋಡಾಕತ್ತಿದ್ರು. ಮಕ್ಕಳ ವಿಷಯದಾಗ, ಹೆಣ್ಣು ಮಕ್ಕಳ ವಿಷಯದಾಗ ತಂದೆಗಿರುವ ಭಯ ಅವರಲ್ಲಿ ಸಟ್ನ ಮೂಡಿಬಿಡ್ತು. ಮಂಜುನಾಥಗ ಅರ್ಥ ಆತ ಅವ್ರಿಗೆ. ಅವ್ರ ಕಾರ್ನಾಗ ಕೈ ಮಾಡಿ ಹಿಂದೆ ಕುಂಡ್ರು ಅಂತಂದ್ರು. ಹಿಂದೆ ಕುಂಡ್ರಿಸ್ಕೊಂಡು ಕಬ್ಬನ್ ಪಾರ್ಕ್ ಹೋದರು. ಕಬ್ಬನ್ ಪಾರ್ಕಿಗೆ ಒಂದು ಗಿಡದ ಬಡ್ಡಿಯಾಗಿ ನಿಂದಿರಿಸಿ, ಅಲ್ಪ ನೀ ಎಲ್ಲಿ ಬಿಟ್ಟಿಗೆ ಆಕಿನ, ಯಾವಾಗ ಮಾತಾಡಿರಿ, ಎರಡು ದಿನ ಸಾತ್ ನೀವು ಲವ್ ಮಾಡಾಕತ್ತಿ ಅಂತ ಬಡ 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 ಪ್ರಶ್ನೆ ಕೇಳಾಕತ್ತಿದ್ರು. ಮಂಜುನಾಥಿಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು ನಿಮಿಷ ಸುಧಾರಿಸ್ಕೊಂಡು ಮಂಜುನಾಥ ಹೇಳಿದರು, ಸರ್, ನಮ್ಮ ತಾಯಿ ನಿಮಗೆ ಸಂಬಂಧಿಗಳು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರೂ ಕೂಡಿ ಹೇಳಿದ್ದಾರೆ, ಅನಸೂಯ ಭಾಳ ಒಳ್ಳೆಯ ಹುಡುಗಿ ಅದಾಳೆ, ಆಕಿನ ಮಾಡ್ಕೊಂಡಾರ, ನಾ ಅನಸೂಯ ನಿನ್ನ ತಕ ನೋಡಿಲ್ರಿ ಅಂದ. ಆವಾಗ ದೇವೇಗೌಡರು BP ಹಿಡಿತು. ಹೌದಾ, ಹಿಂಗದನ ಅಂತಂದರು. ಇವರ ಡಿಟೇಲ್ ಎಲ್ಲ ತಗೊಂಡ್ರು. ಆ ಮನೆ ಮಂದಿ ಕುಟುಂಬದವರು ಸೇರಿ ಮಂಜುನಾಥನ ಮದುವೆ, ಅದು ಮದುವೆ ಕೂಡ ಅವ್ರು ಭಾಳ ಸಿಂಪಲ್ ರೀತಿಯಿಂದ ಆದರು. ಇದನ್ನು ಮೆಚ್ಕೋಬೇಕು. ಮಂಜುನಾಥ್ ಅವರೇ ತಮ್ಮ ಈ ಘಟನೆಯನ್ನು ಸಮಾಜಮುಖಿ ಅಂತ ಅವರದೇ ಒಂದು ಆತ್ಮಚರಿತ್ರೆಯ ಮಾದರಿ ಪುಸ್ತಕ ಬಂದಿದೆ, ಅದರಲ್ಲಿ ಈ ಕಥೆಯನ್ನು ಹೇಳಿದ್ದಾರೆ. ನಾನು ಇದನ್ನು ರೀಪ್ರೊಡ್ಯೂಸ್ ಮಾಡಿ ಮೊನ್ನೆ ಅವ್ರ ಚುನಾವಣಾ ಟೈಮಿನಲ್ಲಿ ಬರೆದಿದ್ದೆ. ಅದಕ್ಕೂ ಮೊದಲು ಒಮ್ಮೆ ಬರೆದಿದ್ದೆ. ಅವ್ರು ಅಕ್ಷರಶಃ ಒಬ್ಬ ಪತ್ರಕರ್ತರು ಅವ್ರ ಬಳಿ ಹೋಗಿ ನನ್ನ ಬಗ್ಗೆ ಪರಿಚಯ ಹೇಳಿ ನನ್ನ ಜೋಡಿ ಮಾತಾಡಿಸಿದರು. ಮಂಜುನಾಥ ನನ್ನ ಜೋಡಿ ಒಂದು 2-3 ಸರಿ ಮಾತಾಡಿದರು. ಅಷ್ಟೇ ಅಲ್ಲ, ನನ್ನ ಸ್ನೇಹಿತರಿಬ್ಬರು ಹಾರ್ಟ್ ತೊಂದರೆ ಆದಾಗ ನಾನು ಅವರಿಗೆ ಫೋನ್ ಮಾಡಿದರೆ ಅವರಿಗೆ ಚೆನ್ನಾದ ಒಳ್ಳೆಯ ಟ್ರೀಟ್ಮೆಂಟ್ ಕೂಡ ಕೊಟ್ಟರು. ಮಂಜುನಾಥ್ ಈಸ್ ದ ಬೆಸ್ಟ್ ಹಾರ್ಟ್ ಸ್ಪೆಷಲಿಸ್ಟ್, ನೋ ಡೌಟ್. ಇನ್ನೊಂದು ವಿಶೇಷತೆ ಏನು ಅಂದರೆ, ಪ್ರಸಕ್ತ ಸಂಸತ್ತಿನಲ್ಲಿ ಏಕಕಾಲಕ್ಕೆ ಮಾವ ಮತ್ತು ಅಳಿಯ ಸದಸ್ಯರಾಗ್ಯಾರ. ಮಂಜುನಾಥ್ ಲೋಕಸಭೆಯ ಸದಸ್ಯರಾಗಿದ್ದರೆ ದೇವೇಗೌಡರು ರಾಜ್ಯಸಭೆಯ ಸದಸ್ಯರಾಗ್ಯಾರ. ಏಕಕಾಲಕ್ಕೆ ಇದ್ದದ್ದು ಭಾರತದ ಸಂಸತ್ತಿನಲ್ಲಿ ಇದೊಂದು ಅಪರೂಪದ ಸಂಗತಿ.